ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದಯಾನಂದ್ ಬೊಂಗಾಳೆ. ಈಗಾಗಲೇ ನಾವು ಆಪ್ಷನ್ ಗ್ರೀಕ್ಸ್ನಲ್ಲಿ ಡೆಲ್ಟಾ ಅಂದ್ರೇನು, ಥೀಟಾ ಅಂದ್ರೇನು, ಅದೇ ರೀತಿ ಗಾಮಾ ಅಂದ್ರೇನು ಅಂತ ನಾವು ನೋಡಿದ್ದೇವೆ. ಇವತ್ತಿನ ನಾವು ಈ ವಿಡಿಯೋದಲ್ಲಿ ವೇಗಾ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ವೇರಿಯೇಷನ್ ಇನ್ ದಿ ಆಪ್ಷನ್ ಪ್ರೈಸ್ ಹೇಗೆ ನೋಡ್ಬೋದು ಅಂದರೆ ಅದು ಅಂಡರ್ಲೈಯಿಂಗ್ ಅಸೆಟ್ ಆಗಿರ್ತಕ್ಕಂಥ ಪ್ರೈಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ವೊಲಟಾಲಿಟಿ, ಈ ಮೂರನ್ನು ನಾವು ಅಂಡರ್ಲೈಯಿಂಗ್ ಅಸೆಟ್ ಅಂತ ಕರಿತೀವಿ. ಸೊ ಇವತ್ತಿನ ಒಂದು ವೇಗಾ ಟಾಪಿಕ್ಕಿಗೆ ವೊಲಟಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ ಪ್ರೀಮಿಯಮ್ನಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಕಾಣುತ್ತೆ ಫಾರ್ ಎವ್ರಿ ಚೇಂಜ್ ಇನ್ ಒನ್ ಪಾಯಿಂಟ್ ಆಫ್ ವೊಲಟಾಲಿಟಿ. ಅಂದರೆ ನೀವು ಆಪ್ಷನ್ ಚಾನಲ್ ನೋಡಿದಾಗ ಆಪ್ಷನ್ ಚಾನಲ್ ಏನೇನು ನೋಡ್ಲಿಕ್ಕೆ ಸಿಗುತ್ತೆ? ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್, ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಬಿಡ್ ಪ್ರೈಸ್, ಆಫರ್ ಪ್ರೈಸ್, ಸ್ಟ್ರೈಕ್ ಪ್ರೈಸ್ ಹಾಗೂ ಇಂಪ್ಲಾಯ್ಡ್ ವೊಲಟಾಲಿಟಿ. ಇಂಪ್ಲಾಯ್ಡ್ ವೊಲಟಾಲಿಟಿ ಅಂದರೆ ಏನು? ಇಂಪ್ಲಾಯ್ಡ್ ವೊಲಟಾಲಿಟಿ ಅಂದರೆ ಒಂದು ಹೆದರಿಕೆ ಇರ್ತಕ್ಕಂತಹ ಒಂದು ಸೆಂಟಿಮೆಂಟ್ಸ್. ಸೊ ಭಯದ ವಾತಾವರಣ ಜಾಸ್ತಿ ಇದೆ ಅಂತ ಯಾವಾಗ ಅನಿಸುತ್ತೆ ಅಂದರೆ, ನಾವು ಇಂಡಿಯಾ ವಿಕ್ಸ್ನಲ್ಲಿ ಕೂಡ ನೋಡಿದ್ದೀವಿ. ಇಂಡಿಯಾ ವಿಕ್ಸ್ ಯಾವಾಗ ಮೇಲೆ ಹೋಗಿರುತ್ತೋ ಆವಾಗ ಮಾರ್ಕೆಟ್ ಫುಲ್ ಕೆಳಗೆ ಬಿದ್ದಿರುತ್ತೆ. ಯಾಕಂದರೆ ಇಂಡಿಯಾ ವಿಕ್ಸ್ ಅಂದರೆ ಭಯದ ವಾತಾವರಣ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ? ಅದೇ ರೀತಿ ಇಂಪ್ಲೈಡ್ ವೊಲಟಾಲಿಟಿ ಏನು ಹೇಳುತ್ತೆ ಅಂದರೆ, ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ನಲ್ಲಿ ಎಷ್ಟು ಮಟ್ಟದ ಭಯದ ವಾತಾವರಣ ಇದೆ ಅಂತ ಇಂಪ್ಲೈಡ್ ವೊಲಟಾಲಿಟಿ ಹೇಳ್ಕೊಡುತ್ತೆ ನಮಗೆ. ಸೊ ನಾವು ಈ ಒಂದು ಆಪ್ಷನ್ ಪ್ರೀಮಿಯಮ್ ಹೇಗೆ ಚೇಂಜಸ್ ಆಗುತ್ತೆ ಅಂದರೆ, ಇಂಪ್ಲೈಡ್ ವೊಲಟಾಲಿಟಿನಲ್ಲಿ ಏನಾದರೂ ಹಿಂದೆ ಮುಂದೆ ಆಗುತ್ತಾ ಅನ್ನೋದು ವೇಗಾ ಅನ್ನೋ ಒಂದು ಆಪ್ಷನ್ಸ್ ಗ್ರೀಕ್ ನಮಗೆ ತಿಳಿಸುತ್ತೆ. ಸೊ ಸ್ನೇಹಿತರೆ, ನಾವು ಒಂದು ವಿಚಾರನ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆಪ್ಷನ್ ಬೈಯರ್ಸಿಗೆ ಯಾವಾಗಲೂ ವೇಗಾ ಕಮ್ಮಿ ಇರಬೇಕು. ಅಂದರೆ ಈ ಇಂಪ್ಲಾಯ್ಡ್ ವೊಲಟಾಲಿಟಿ ಕಡಿಮೆ ಇದ್ದಾಗ ಆಪ್ಷನ್ ಬೈಯರ್ಸ್ ಏನಾದರೂ ಆಪ್ಷನ್ ಪ್ರೀಮಿಯಮ್ನ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸಿಗೆ ಬೈ ಮಾಡಿದ್ದೇ ಆಯಿತು ಅಂದರೆ, ಇಮ್ಮಿಡಿಯೇಟಾಗಿ ಇಫ್ ದೆರ್ ಇಸ್ ಅ ಸರ್ಜ್ ಅಥವಾ ಇಫ್ ದೆರ್ ಇಸ್ ಇನ್ಕ್ರೀಸ್ ಇನ್ ದಿ ವೊಲಟಾಲಿಟಿ, ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ತೊಗೊಂಡಿರ್ತಕ್ಕಂಥ ಒಂದು ಆಪ್ಷನ್ ಪ್ರೀಮಿಯಮ್ ಇಮ್ಮಿಡಿಯೇಟ್ಲಿ ಬಿಕಾಸ್ ಆಫ್ ದಿ ಇಂಪ್ಲಾಯ್ಡ್ ವೊಲಟಾಲಿಟಿ ಸಿಕ್ಕಾಪಟ್ಟೆ ಅದು ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೈ ಮಾಡಿರ್ತಕ್ಕಂಥ ಒಂದು ಆಪ್ಷನ್ ಪ್ರೀಮಿಯಮ್ 100 ರೂಪಾಯಿಗೆ ಬೈ ಮಾಡಿದ್ರೆ ಇಮ್ಮಿಡಿಯೇಟಾಗಿ 170 ರೂಪಾಯಿನೋ 200 ರೂಪಾಯಿ ಆಯಿತು ಅಂದರೆ ಹಾಕಿದ್ದ ಬಂಡವಾಳ ಡಬಲ್ ಆಯಿತು ಅಂತ ಲೆಕ್ಕ ಅಲ್ವಾ? ಸೊ ಸ್ನೇಹಿತರೆ, ನಿಮಗಿದು ಅರ್ಥ ಆಯ್ತು. ಈಗ ಇಂಪ್ಲಾಯ್ಡ್ ವೊಲಟಾಲಿಟಿ ಕಡಿಮೆ ಇದ್ದು ಅಂದರೆ ವೇಗ ಕಡಿಮೆ ಇದ್ದಾಗ ಆಪ್ಷನ್ ಬೈಯರ್ಸಿಗೆ ಹೆಲ್ಪ್ ಆಗಿರುತ್ತೆ. ಸೊ ವೇಗ ಜಾಸ್ತಿ ಇತ್ತು ಅಂದರೆ ಅದು ಆಪ್ಷನ್ಸ್ ಬೈಯರ್ಸಿಗೆ ಅದು ಬೆನಿಫಿಟ್ ಆಗಲ್ಲ. ಯಾಕಂದರೆ ಭಯದ ವಾತಾವರಣ ಇದ್ದಾಗ ನೀವೇನಾದರೂ ಆಪ್ಷನ್ನ ಬೈ ಮಾಡಿದ್ರಿ ಅಂದರೆ ಸ್ವಲ್ಪ ದಿನಗಳ ನಂತರ ಅದು ಭಯದ ವಾತಾವರಣ ಕಡಿಮೆ ಆಗಿ ಸೆಂಟಿಮೆಂಟ್ಸ್ ಎಲ್ಲ ನಿಮಗೆ ಭಯದ ಸೆಂಟಿಮೆಂಟ್ಸ್ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ? ವೇಗ ಕಡಿಮೆ ಆಗುತ್ತೆ. ಆವಾಗ ಆಪ್ಷನ್ ಪ್ರೀಮಿಯಮ್ ಜಾಸ್ತಿ ರೇಟಿಗೆ ಕೊಟ್ಟು ತೊಗೊಂಡ್ಮೇಲೆ ಆಟೋಮೆಟಿಕ್ ಆಗ್ತಿ ಒಂದು ಥೀಟಾ ಡಿಕೆ, ಎರಡನೇದು ಈ ವೇಗದಲ್ಲಿ ನಾವು ಕಡಿಮೆ ಆಗಿರ್ತಕ್ಕಂಥ ಒಂದು ವಿಚಾರ, ಎರಡೂ ಸೇರಿದ್ರೆ ಲಾಸ್ ಆಗಿಬಿಡುತ್ತೆ. ಸ್ನೇಹಿತರೆ, ಈಗ ನಿಮಗೆ ವೇಗ ಅಂದರೆ ಏನು ಅಂದರೆ ಪ್ರೈಸ್ ಎಷ್ಟು ಚೇಂಜ್ ಆಗುತ್ತೆ ಫಾರ್ ಎವ್ರಿ ಚೇಂಜ್ ಇನ್ ದಿ ವೊಲಟಾಲಿಟಿ. ಇಂಪ್ಲಾಯ್ಡ್ ವೊಲಟಾಲಿಟಿ ಎಷ್ಟು ಚೇಂಜ್ ಆದರೆ ಪ್ರೈಸ್ ಚೇಂಜ್ ಆಗುತ್ತೆ ಅನ್ನೋದು ನೋಡೋದೆ ವೇಗ ಅನ್ನೋದು ನಿಮಗೆ ತಿಳಿದಿದೆ. ಸೊ ಇದ್ರ ಜೊತೆಗೆ ನಾನು ನಿಮಗೆ ಮೇಜರ್ ಗ್ರೀಕ್ಸ್ ಆಗಿರ್ತಕ್ಕಂತಹ ಡೆಲ್ಟಾ, ಗಾಮಾ, ಥೀಟಾ ಹಾಗೂ ವೇಗ, ಈ ಒಂದು 4 ಟಾಪಿಕ್ಸ್ಗಳನ್ನು ನಿಮ್ಮ ಮುಂದೆ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.